39. ದಶರಥ ಅವನಿಗೆ ಪರಶುರಾಮನ ವಚನ ಗೊತ್ತಿತ್ತು. ಆದುದರಿಂದ ಪರಶುರಾಮನು ತನ್ನ ಕುಲವನ್ನು ನಾಶಮಾಡಲು ಪ್ರಯತ್ನಿಸುವನು ಎಂದು ಬಹಳ ಭಯಪಟ್ಟನು. ತಂದೆಯ ಗೊಂದಲಕ್ಕೆ ಕಾರಣ ಅರ್ಥವಾಗುತ್ತಿಲ್ಲ. ರಾಮನ ವಿರುದ್ಧ ಯಾರು ಬರುತ್ತಾರೆ, ಅವನನ್ನು ಕಂಡು ನಿನ್ನ ಮುಖವೇಕೆ ಬದಲಾಗಿದೆ ಎಂದು ರಾಮನು ತನ್ನ ತಂದೆಯನ್ನು ಕೇಳಿದನು. ಆಗ ಪರಶುರಾಮನು ರಾಮನ ಮುಂದೆ ನಿಂತು ತನ್ನ ಬಗ್ಗೆ ಮತ್ತು ತನ್ನ ಪ್ರತಿಜ್ಞೆಯ ಬಗ್ಗೆ ಹೇಳಿದನು. ಇರಮ್ಮ, ನೀವು ಮಿಥಿಲೆಯಲ್ಲಿ ಶಿವನ ಧನುಸ್ಸನ್ನು ಬಾಗಿ ಮುರಿದಿರಬಹುದು. ಈಗ ನನಗೆ ಇಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸು. ಇಲ್ಲಿ ನನ್ನ ಕೈಯಲ್ಲಿ ವಿಷ್ಣುವಿನ ಬಿಲ್ಲು ಇದೆ, ನೀವು ಇದನ್ನು ಬಗ್ಗಿಸಬಹುದೇ? ರಾಮನು ತನ್ನ ಧನುಸ್ಸನ್ನು ಚಾಚಿದನು. ದಶರಥನು ಬಹಳ ಭಕ್ತಿಯಿಂದ ಪರಶುರಾಮನ ಬಳಿಗೆ ಬಂದು, ಓ ಸ್ವಾಮಿ, ನನ್ನ ಮಗ ರಾಮನು ಹುಡುಗ, ಅವನೊಂದಿಗೆ ಯುದ್ಧ ಮಾಡಬೇಡ ಎಂದು ಬೇಡಿಕೊಂಡನು. ಪರಶುರಾಮನು ದಶರಥನ ಭಯ ಮತ್ತು ಮನವಿಯನ್ನು ನಿರ್ಲಕ್ಷಿಸಿ ಎದೆಯನ್ನು ಎತ್ತಿ ರಾಮನನ್ನು ಸಮೀಪಿಸಿದನು. ವಿಷ್ಣು ತನ್ನ ಬಿಲ್ಲನ್ನು ಅವನ ಮುಂದೆ ಚಾಚಿದನು. ಆ ಧನುಸ್ಸನ್ನು ನೋಡಿದವರಿಗೆ ಆಶ್ಚರ್ಯವಾಗುವಂತೆ ರಾಮನು ಅದನ್ನು ಬಗ್ಗಿಸಿದನು ಮತ್ತು ಆ ಕ್ಷಣದಲ್ಲಿ ಪರಶುರಾಮನ ಗರ್ವವು ನಿಗ್ರಹಿಸಲ್ಪಟ್ಟಿತು ಮತ್ತು ಅವನ ಅವತಾರ ಶಕ್ತಿಯು ಕಣ್ಮರೆಯಾಯಿತು. ರಾಮ, ನಿನ್ನ ಶಕ್ತಿ ನನಗೆ ಗೊತ್ತಿದೆ, ನಿನ್ನ ಉದಾತ್ತತೆಯನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ.